ಬಾಯಾರಿಕೆ ಆಗಿದ್ದರಿಂದ ಅರವಿಂದ್ ಕ್ಯಾಂಟೀನ್ನಿಂದ 7 ಅಪ್ ಅನ್ನು ಕುಡಿದು ಹೊರಬರುವಾಗ ಮಾಳು ಯಾರೊಂದಿಗೂ ಮಾತನಾಡುತ್ತಾ ಬರೋದನ್ನು ಕಂಡು ಅರವಿಂದ್ ಕೈ ಬೀಸಿ ಕರೆದ ತಕ್ಷಣ ಅವಳು ಜೊತೆಯಲ್ಲಿದ್ದವರಿಗೆ ಬಾಯ್ ಹೇಳಿ ಅವನ ಬಳಿಗೆ ಓಡಿ ಬರ್ತಾಳೆ. ಏನಿಲ್ಲಿ, ನಿನ್ನ ಸ್ನೇಹಿತೆಯನ್ನು ನೋಡೋದಕ್ಕೆ ಬಂದಿದ್ದ? ಹತ್ತಿರ ಓಡಿ ಬಂದು ಸುಧಾರಿಸಿಕೊಳ್ಳುತ್ತಿದ್ದವಳನ್ನು ನೋಡಿ ಅರವಿಂದ್ ನಗುತ್ತಲೇ ಕೇಳಿದ. ಹೌದು, ನನಗೆ ಇವತ್ತು ಬೆಳಗ್ಗೆ ಅಷ್ಟೇ ಗೊತ್ತಾಗಿದ್ದು. ನೆನ್ನೆ ಬಂದು ಬೇಗ ಹೋಗಿದ್ನಲ್ವಾ ನಾನು. ಬೆಳಗ್ಗೆ ಅಣ್ಣನ ಫ್ರೆಂಡ್ ಕಾಲ್ ಮಾಡಿ ಹೇಳಿದಾಗಲೇ ನನಗೆ ಗೊತ್ತಾಗಿತ್ತು. ಅವಳಿಗೆ ಏನೂ ತೊಂದರೆ ಇಲ್ಲ ತಾನೆ? ಗಾಬರಿಯಿಂದ ಕೇಳುತ್ತಿದ್ದವಳಿಗೆ ತನ್ನ ಜೊತೆ ಬರುವಂತೆ ಕೈ ಸನ್ನೆ ಮಾಡಿ ಅರವಿಂದ್ ಮುಂದೆ ನಡೆದ. ಈಗೇನೂ ತೊಂದರೆ ಇಲ್ಲ, ಇನ್ನೂ ICUನಲ್ಲೇ ಇದ್ದಾಳೆ. ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ ಇನ್ನೂ 2 ದಿನ ಆಗತ್ತಂತೆ. ಆದರೂ ಆಡಿಟೋರಿಯಮಲ್ಲಿ ಹಾವು ಹೇಗೆ ಕಚ್ಚಿತು? ಪಾಪ, ಅವಳ ಬಗ್ಗೆ ನೆನೆಸ್ಕೊಂಡ್ರೆ ಬಹಳ ಬೇಸರ ಆಗತ್ತೆ. ಮಾಳು ತುಂಬಿ ಬರುತ್ತಿದ್ದ ಕಣ್ಣೀರು ಒರೆಸಿಕೊಂಡು ಹೇಳುವಾಗ ಅರವಿಂದನಿಗೆ ಅವರ ನಡುವಿನ ಆತ್ಮೀಯತೆ ಅರ್ಥವಾಗುತ್ತಿತ್ತು. ಸ್ನೇಹಿತೆ ಅಂದರೆ ಅಷ್ಟೊಂದಿಷ್ಟನಾ? ಅರವಿಂದ್ ಮುಗುಳ್ನಗುತ್ತಲೇ ಕೇಳಿದ. ಹಾಂ, ಅವಳು ಕೇವಲ ಸ್ನೇಹಿತೆಯಲ್ಲ, ನನ್ನ ಆತ್ಮ ಕೂಡ ಹೌದು. ಮಾಳು ಮುಗುಳ್ನಗುತ್ತಲೇ ಉತ್ತರಿಸಿದಾಗ ಅರವಿಂದ್ ತನಗೂ ಮತ್ತು ಅಗ್ನಿಗೂ ಇರುವ ಸ್ನೇಹವನ್ನು ಒಂದು ಕ್ಷಣ ನೆನೆಸಿಕೊಂಡ. ಇಬ್ಬರೂ ICU ಕಡೆಗೆ ಹೋಗುವಾಗ ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತಿದ್ದ ಭಾಸ್ಕರ್ನನ್ನು ಅವಳು ಕಂಡಳು. ಅವನನ್ನು ನೋಡಲು ತಕ್ಷಣ ಅವಳ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ರಿಸೆಪ್ಷನ್ಗೆ ಬಂದಾಗ ಅವಳು ಅವನನ್ನು ಬಹಳ ಹುಡುಕ್ತಾ ಇದ್ಲು, ಆದರೆ ಎಲ್ಲೂ ಕಾಣಿಸಿರಲಿಲ್ಲ. ಟ್ರಿಮ್ ಮಾಡಿದ ಕೂದಲು, ಗಡ್ಡ ಮತ್ತು ಕೆಂಪಾದ ಕಣ್ಣುಗಳು. ಅವಳು ಅವನನ್ನು ಮೊದಲ ಬಾರಿಗೆ ನೋಡುತ್ತಿರುವಂತೆ ದಿಟ್ಟಿಸಿದಳು. ಯಾವಾಗಲೂ ಕಾಡು ಬೆಳೆದಂತೆ ಇರುತ್ತಿದ್ದ ಮುಖ, ಆದರೆ ಈಗ ನೋಡಲು ಏನೋ ಕಳೆಯಿಂದ ಕೂಡಿದಂತಿತ್ತು. ಅವಳ ನೋಟ ತನ್ನ ಮೇಲೇನೇ ಇದೆ ಎಂದು ಗಮನಿಸಿದ ಭಾಸ್ಕರ್ ಮುಜುಗರದಿಂದ ಮುಖ ತಿರುಗಿಸಿಕೊಂಡು ಒಮ್ಮೆ ಕೆಮ್ಮಿದ. ಅದರಿಂದ ಬೆಚ್ಚಿಬಿದ್ದ ಮಾಳು ಅರವಿಂದನ್ನ ನೋಡಿ ನಕ್ಕಳು. ಊರಲ್ಲಿ ಬಹಳ ಹೆಸರುವಾಸಿಯಾದ ರೋಮಿಯೋ ಅಂತ ಗೊತ್ತಾಯ್ತು ಬಿಡು. ಅವನು ಹಾಗೆ ಹೇಳಿ ಅವಳನ್ನು ICU ಕಡೆಗೆ ಕರೆದುಕೊಂಡು ಹೋದ. ಭೂಮಿ ಔಷಧಿಯ ಪ್ರಭಾವದಿಂದ ನಿದ್ದೆ ಮಾಡುತ್ತಿದ್ದರಿಂದ ಮಾಳುವಿಗೂ ಏನು ಮಾತನಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಸ್ವಲ್ಪ ಹೊತ್ತು ಅವಳನ್ನೇ ನೋಡುತ್ತಾ ನಿಂತು ಮಾಳು ಹಿಂತಿರುಗಿದಳು. ಅದೇ ಸಮಯಕ್ಕೆ ಅಗ್ನಿ ಅಲ್ಲಿಗೆ ಬಂದ. ನಿನ್ನೆಯೇ ಪರಿಚಯವಿದ್ದ ಕಾರಣ ಅಗ್ನಿ ಮಾಳುವಿನ ಬಳಿ ಬಂದು ನಗುತ್ತಲೇ ವಿಚಾರಿಸಿದ. ಬಂದು ಬಹಳ ಹೊತ್ತಾಯ್ತಾ ಮಾಳವಿಕಾ? ಇಲ್ಲ, ಈಗಷ್ಟೇ ಬಂದೆ. ಅವಳನ್ನು ಹೊರಗಿನಿಂದ ಮಾತ್ರ ನೋಡಲು ಸಾಧ್ಯವಾಯಿತು. ರೂಮ್ಗೆ ಯಾವಾಗ ಶಿಫ್ಟ್ ಮಾಡ್ತಾರೆ? ಮಾಳು ಅವಳನ್ನು ಹತ್ತಿರದಿಂದ ನೋಡಲಾಗಲಿಲ್ಲ ಎಂಬ ಬೇಸರದಿಂದಲೇ ಕೇಳಿದಳು. ಬಹುಶಃ ನಾಳೆ ರೂಮ್ಗೆ ಶಿಫ್ಟ್ ಮಾಡ್ತಾರೆ. ಈಗೇನೂ ತೊಂದರೆ ಇಲ್ಲ, ಆದರೂ ICUನಲ್ಲೇ ಇಟ್ಟಿದ್ದಾರೆ. ನೀನು ಬಾ. ಅಗ್ನಿ ಹಾಗೆ ಹೇಳಿ ಅವಳನ್ನು ಕರೆದುಕೊಂಡು ಹೋಗಿ ಭಾಸ್ಕರ್ನ ಪಕ್ಕದ ಕುರ್ಚಿಯಲ್ಲಿ ಕೂರಿಸಿದ. ತಕ್ಷಣ ಭಾಸ್ಕರ್ ಮುಖ ತಿರುಗಿಸಿಕೊಂಡ. ಭಾಸ್ಕರ್, ಯಾಕೆ ಏನು ಮಾತನಾಡದೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಮಾಳು ಸುಮ್ಮನೆ ಕೆಣಕಲು ಕೇಳಿದಳು. ಪ್ರತಿಯಾಗಿ ಅವಳಿಗೆ ಸಿಕ್ಕದ್ದು ಬೆಂಕಿ ಉಗುಳುವ ನೋಟ. ಅವಳನ್ನೊಮ್ಮೆ ನಕ್ಕು ಮುಖಾಮುಖಿಯಾದಳು. ಇನ್ನು ಊರು ಬಿಟ್ಟು ಹೋಗಲ್ಲ ಆತ ಅಂತ ಗೊತ್ತಾಯ್ತು, ನಿಜಾನಾ? ಅವಳು ಮತ್ತೆ ಕೇಳಿದ ತಕ್ಷಣ ಭಾಸ್ಕರ್ ಕುಳಿತಲ್ಲಿಂದ ಹಾರಿ ಎದ್ದು ಅವಳತ್ತ ತಿರುಗಿದ. ನಾನು ಹೋಗದೇ ಇದ್ರೆ ನಿನಗೇನೆ? ಭೂಮಿಯ ಪರಿಸ್ಥಿತಿ ನೋಡಿ ಸುಮ್ಮನಿದ್ದೀನಿ ಅಷ್ಟೆ. ಇಲ್ಲದಿದ್ದರೆ ನನ್ನ ಕೈಯಲ್ಲಿ ಆ ಹಳೆಯ ಡೈಲಾಗ್ ಹೊಡಿತೀರಾ ಭಾಸ್ಕರ್? 10 ಮಕ್ಕಳನ್ನು ಹೆರುತ್ತೀಯಾ ಅನ್ನೋದು? ಹಾಂ, ನಾನಂತೂ ರೆಡಿಯಾಗಿದ್ದೀನಿ. ಅವಳು ಹಾಗೆ ಹೇಳಿ ಸ್ವಲ್ಪ ಮುಂದೆ ಬಂದು ನಿಂತಳು. ಒಂದು ಕ್ಷಣ ಅಗ್ನಿ ಮತ್ತು ಅರವಿಂದ್ ಅವಳ ಆ ಡೈಲಾಗ್ ಕೇಳಿ ಕಣ್ಣು ಮಿಟುಕಿಸದೆ ಅವಳನ್ನೇ ನೋಡ್ತಾ ಇದ್ರು. ಭಾಸ್ಕರ್ಗೆ ಕೈಗೆ ಏನೂ ಸಿಗದ ಕಾರಣ ತನ್ನ ಕಾಲಿನಲ್ಲಿದ್ದ ಚಪ್ಪಲಿಯನ್ನೇ ಬಿಚ್ಚಿ ಅವಳತ್ತ ಎಸೆದ. ಮಾಳು ಅದು ಮೈಗೆ ತಾಗದಂತೆ ತಪ್ಪಿಸಿಕೊಂಡು ಸೊಂಟದ ಮೇಲೆ ಕೈ ಇಟ್ಟು ಅವನನ್ನು ನೋಡಿ ನಕ್ಕಳು. ನನ್ನನ್ನು ಕೊಂದ್ರು ಸರಿ ಮಗ್ನೆ, ನಾನು ನಿನ್ನನ್ನು ಕಟ್ಕೊಂಡೇ ಹೋಗೋದು. ಎಷ್ಟು ವರ್ಷಗಳಿಂದ ನಿನ್ನ ಹಿಂದೆ ಸುತ್ತಾ ಇದ್ದೀನಿ. ಒಂಚೂರು ನಾಚಿಕೆ ಅಲ್ವಾ ನಿನಗೆ? ನನ್ನ ನಾದಿನಿ ಎದ್ದು ಬರಲಿ. ಅವಳನ್ನು ಕರೆದುಕೊಂಡು ನೀನೇ ನನ್ನನ್ನು ಹೆಣ್ಣು ನೋಡಲು ಬರ್ತೀಯಾ? ನೋಡ್ತಾ ಇರು. ಬಾಯಿ ಮುಚ್ಕೊಂಡು ಹೋಗ್ತೀಯಾ ಇಲ್ವಾ? ಇದೊಂದು ಆಸ್ಪತ್ರೆ. ನಾಚಿಕೆಗೇಡಿ. ನಾಲ್ಗೆಗೆ ಮೂಳೆ ಇಲ್ಲ ಅಂತ ಬಾಯಿಗೆ ಬಂದಂತೆ ಮಾತನಾಡ್ತಿದ್ದ ಮಾಳುವನ್ನು ಕಂಡು ಭಾಸ್ಕರ್ಗೆ ಕಲಿ ಏರಿತ್ತು. ಅವನು ಹಲ್ಲು ಮಸೆಯುತ್ತಾ ನೋಡೋದನ್ನು ಕಂಡು ಮಾಳು ಅಗ್ನಿಗೆ ಹೇಳಿದ್ಲು. ಅಗ್ನಿ ಅಣ್ಣ, ನಿಮ್ಮ ಭಾವನಿಗೆ ಬೇರೆ ಯಾವಳನ್ನಾದರೂ ತಂದು ಕಟ್ಟಿಬಿಡಬೇಡಿ. ಈ ಪಾಪಿ ಬಹಳ ವರ್ಷಗಳಿಂದ ಕಾಯ್ತಾ ಇದ್ದೀನಿ. ಇನ್ನೂ ಹೀಗೆ ಒಂಟಿ ಮರವಾಗಿಯೇ ಇರದೆ ಮರ್ಯಾದೆಯಿಂದ ನನ್ನನ್ನು ಮದುವೆಯಾಗಿ ಸುಖವಾಗಿರೋದಕ್ಕೆ ಅವನಿಗೆ ಸ್ವಲ್ಪ ಬುದ್ಧಿ ಹೇಳ್ಕೊಡಿ ನೀವು. ಬರ್ತೀನಿ ಮಿಸ್ಟರ್ ಫ್ಯೂಚರ್ ಹಸ್ಬೆಂಡ್. ಆಗಾಗ ಕಾಲ್ ಮಾಡಿದ್ರೆ ಆಕಾಶವೇನು ಕಳಿಸ್ಬಿಡೋಲ್ಲ.
ಆಯಿತಾ ಅರವಿಂದ್ ಬಾಯ್. ಇವರಿಬ್ಬರಿಗೂ ಸೇರಿ ಸ್ವಲ್ಪ ಒಳ್ಳೆ ಬುದ್ಧಿ ಹೇಳ್ಕೊಡಿ. ಮಾಳು ಜೋರಾಗಿ ಹೇಳುತ್ತಾ ಕುಣಿಯುತ್ತಾ ಹೋದದನ್ನು ಕಂಡು ಭಾಸ್ಕರ್ ಕೋಪವನ್ನು ಅದುಮಿಟ್ಟುಕೊಂಡು ಮುಷ್ಟಿ ಬಿಗಿಗೊಳಿಸಿದ. ಭಾಸ್ಕರ್ನ ನಿಲುವನ್ನು ಕಂಡು ಅರವಿಂದ್ ಅಗ್ನಿಯನ್ನು ತಟ್ಟಿ ಆ ದೃಶ್ಯವನ್ನು ತೋರಿಸಿದ. ಏನಾಯಿತು ಬಾವ, ಟೆನ್ಷನ್ ಅದಂತಿದೆಯಲ್ಲ. ಅಗ್ನಿಯ ಪ್ರಶ್ನೆ ಕೇಳಿ ಉರಿಯಾಯ್ತಾದರೂ ಭಾಸ್ಕರ್ ಏನೂ ಮಾತನಾಡದೆ ಹೊರಗೆ ನಡೆದ. ಅವನು ಹೋಗುವುದನ್ನು ಕಂಡು ಅಗ್ನಿ ಮತ್ತು ಅರವಿಂದ್ ಮುಖಾಮುಖಿ ನೋಡಿ ನಕ್ಕರು. ಅವನನ್ನು ಇನ್ನೂ ಸುಮ್ಮನೆ ಬಿಡಬಾರ್ದು ಅಗ್ನಿ, ನಾವೇ ಅವರಿಬ್ಬರನ್ನ ಸೆಟ್ ಮಾಡಿಕೊಡೋಣವಾ? ಇರು, ಮೊದಲು ಭೂಮಿಯ ವಿಚಾರವೊಂದು ಬಗೆಹರಿಲಿ, ಆಮೇಲೆ ಅಭಿಯದ್ದು, ಅದಾದಮೇಲೆ ಹೊಸ ವಿಚಾರ ನೋಡೋಣ. ಅಲ್ಲ, ನೀನು ಹೇಳಿದೆಯಲ್ಲ ಬಹಳ ಕಾಲದಿಂದ ಯಾರೋ ನಿನ್ನ ಹಿಂದೆ ಸುತ್ತುತ್ತಾ ಇದ್ದಾರೆ ಅಂತ, ಸೆಟ್ ಆಗಲಿಲ್ವಾ? ಅಗ್ನಿ ಅವನನ್ನು ವಿಚಾರಿಸಿದ. ಮೊದಲು ಆ ಸಮಸ್ಯೆಗಳನ್ನೆಲ್ಲ ಮುಗಿಲಿ, ಆಮೇಲೆ ಹೊಸದು ಶುರು ಮಾಡೋಣ. ಓ ಆಗಲಿ. ಅಗ್ನಿ ಹಾಗೆ ಹೇಳಿ ಎದ್ದು ICU ಬಾಗಿಲ ಕಡೆ ನೋಡ್ದ. ಶಾಂತವಾಗಿ ನಿದ್ದೆ ಮಾಡುತ್ತಿದ್ದವಳನ್ನು ನೋಡಿದಾಗ ಅವನ ಎದೆ ಒಂದು ಕ್ಷಣ ಮಿಡುಕಿತು. ಸುಧೀಂದ್ರ ಅವರಿಗೆ ಬೇರೆ ತೊಂದರೆ ಏನೂ ಇಲ್ಲದ ಕಾರಣ ಅದೇ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರೆದುಕೊಂಡು ಬರಲಾಗಿತ್ತು. ಸೌಮ್ಯ ಅವರ ಜೊತೆಯಲ್ಲೇ ಇದ್ದರೂ ಅವರು ಅವಳ ಮುಖವನ್ನು ಕೂಡ ನೋಡಲಿಲ್ಲ. ನಾನೇನು ಮಾಡಿದೆ ಅಂತ ನನ್ನನ್ನು ಹೀಗೆ ದೂರ ಮಾಡ್ತಾ ಇದ್ದೀರಾ? ಅವಳು ಹಾಗೆ ಮಾಡಿದ್ದು ನನ್ನ ಗಮನಕ್ಕೆ ಬಂದಿರಲಿಲ್ಲ. ಸತ್ಯ, ನನ್ನನ್ನು ನಂಬ್ರಿ. ಅವಳು ಆಣೆ ಮಾಡಿ ಹೇಳುತ್ತಿರುವುದನ್ನು ಕೇಳಿ ಅವರ ತುಟಿಗಳಲ್ಲಿ ತಿರಸ್ಕಾರ ಮೂಡಿತು. ನಿನ್ನನ್ನು ನಂಬಿ ನಾನೇನೆ ಸುಮ್ಮನೆ ಮೂರ್ಖನಾಗಲಿ ಸೌಮ್ಯ? ಎದೆಗಪ್ಪಿಕೊಂಡು ಬೆಳೆಸಿದ ಮಗಳನ್ನು ಪೊಲೀಸರು ಎಳೆದುಕೊಂಡು ಹೋಗೋದನ್ನು ನೋಡಬೇಕಾದ ಪರಿಸ್ಥಿತಿಯಲ್ಲಿರುವ ನಾನು ನಿನ್ನನ್ನು ಯಾಕೆ ನಂಬಬೇಕು? ನಿನ್ನ ಗಮನಕ್ಕೆ ಬಾರದೇ ಇದ್ದರೂ ಅವಳನ್ನು ತಿದ್ದಲು ನೀನು ಪ್ರಯತ್ನಿಸಬಹುದಾಗಿತ್ತಲ್ವಾ? ನಾನು ಇಲ್ಲಿಂದ ಮೀಟಿಂಗ್ಗೆ ಹೋಗೋ ಮುನ್ನ ನಿನಗೆ ಹೇಳಿದ್ದೇನು? ನಾನು ಬರುವಷ್ಟರಲ್ಲಿ ಅವಳ ಮನಸ್ಸನ್ನು ಸ್ವಲ್ಪ ಸಮಾಧಾನ ಮಾಡುವಂತ ಹೇಳಿದರೆ ನೀನು ಅವಳ ಮನಸ್ಸಿನಲ್ಲಿ ಕೆಂಡ ಸುರಿಯಲಿಲ್ವೇ? ಅಗ್ನಿ ಆ ಹುಡುಗಿಯನ್ನು ಬಿಟ್ಟು ಇವಳನ್ನು ಎಂದಿಗೂ ಪ್ರೀತಿಸಲ್ಲ ಅಂತ ನಿನಗೆ ಅರ್ಥ ಮಾಡಿಸಿದ್ದು ನಮ್ಮ ಮಗಳನ್ನು ರಕ್ಷಿಸುವ ಉದ್ದೇಶದಿಂದ. ಆದರೆ ಈಗ ಕೋಪದಿಂದ ಕೆಂಪಾಗಿದ್ದ ಮುಖದೊಂದಿಗೆ ಅವರು ಸೌಮ್ಯಳನ್ನು ನೋಡಿದಾಗ ಅವಳು ತಲೆ ತಗ್ಗಿಸಿದಳು. ಅಗ್ನಿ ಕಂಪ್ಲೇಂಟ್ ಕೊಟ್ಟರೆ ಅವಳ ಜೀವನ ನಾಶವಾಗತ್ತೆ. ಆಮೇಲೆ ಅವಳನ್ನು ನೆನೆಸ್ಕೊಂಡು ನಾವು ನರಕ ಅನುಭವಿಸ್ಬೇಕಾಗತ್ತೆ. ಏನೇ ಆಗಲಿ, ಅಪ್ಪು ಇವತ್ತು ಬರ್ತಾನೆ. ಮುದ್ದಿನ ತಂಗಿ ಏನೇನು ಮಾಡಿದ್ದಾಳೆ ಅಂತ ಅವನಿಗೂ ಗೊತ್ತಾಗಲಿ ಬಿಡು. ಸುಧೀಂದ್ರ ಅವರು ಸಿಟ್ಟಿನಿಂದ ಅಭಿಯ ಮುಖವನ್ನು ನೋಡಿದ್ರು. ಯಾರನ್ನು ಕೇಳಿ ನೀನು ಈ ಕೋಣೆಯೊಳಗೆ ಕಾಲಿಟ್ಟೆ? ಹೊರಗೆ ಹೋಗು ಇಲ್ಲಿಂದ. ಕೊಲೆ ಮಾಡುವಷ್ಟು ಕಠೋರ ಮನಸ್ಸಿರುವ ನಿನ್ನನ್ನು ಕಂಡು ನನಗೆ ಭಯ ಆಗ್ತಿದೆ. ಹೆತ್ತ ಅಪ್ಪನನ್ನೇ ಕೊಲ್ಲೋ ಬುದ್ಧಿ ಯಾವಾಗ ಬರುತ್ತೋ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಸುಧೀಂದ್ರ ಅವರ ಮಾತುಗಳು ಅವಳ ಹೃದಯಕ್ಕೆ ಈಟಿನಂತೆ ನಾಟಿದವು. ಅಪ್ಪ, ಗೊತ್ತಿಲ್ಲದೆ ಆಗೋಯ್ತು, ಬೇಕಂತಲೇ ಅಲ್ಲ, ಆದರೆ ಮಾಡಿಬಿಟ್ಟೆ. ಇನ್ನು ಮುಂದೆ ಎಂದಿಗೂ ಅಂಥ ತಪ್ಪು ಮಾಡೋದಿಲ್ಲ. ಅಪ್ಪ, ನನ್ನ ಮೇಲೆ ಹೀಗೆ ದ್ವೇಷ ಸಾಧಿಸಬೇಡಿ, ನಾನು ಸತ್ತೇ ಹೋಗ್ತೀನಿ. ಅವಳು ಸುಧೀಂದ್ರ ಅವರ ಕಾಲುಗಳ ಬಳಿ ಕುಳಿತು ಅಳುತ್ತಿರುವಾಗ ಅವರ ಎದೆಯಲ್ಲೂ ಸ್ವಲ್ಪ ಸಂಕಟವಾಯಿತಾದರೂ ಅವರು ಅವಳತ್ತ ತಿರುಗಿ ಕೂಡ ನೋಡಲಿಲ್ಲ. ಅಪ್ಪ ಪ್ಲೀಸ್ ಅಪ್ಪ, ನನ್ನ ಜೊತೆ ಮಾತಾಡಿ, ಇನ್ನೂ ಮಾಡಲ್ಲ ಆ ಥರ. ಅಪ್ಪ, ಅಗ್ನಿಯನ್ನು ಪಡೆಯಲು ಆ ಕ್ಷಣದ ಸಿಟ್ಟಿನಲ್ಲಿ ನಾನು ಹಾಗೆ ಮಾಡಿಬಿಟ್ಟೆ, ಸಾರಿ ಅಪ್ಪ. ಅಭಿರಾಮಿ ಗೋಗರೆದರೂ ಅವರು ಮುಖ ತಿರುಗಿಸಲಿಲ್ಲ. ಇಂದು ಸಂಜೆ ಅಪ್ಪು ಬರ್ತಾನೆ. ಅಣ್ಣನಿಗೂ ವಿಷಯ ಗೊತ್ತಾಗಲಿ. ಎಲ್ಲರ ಮುಂದೆನೇ ಜೈಲಿಗೆ ಹೋಗೋ ದೊಡ್ಡ ಭಾಗ್ಯ ನಿನ್ನ ಹಣೆ ಬರಹದಲ್ಲಿದೆ ಅಲ್ಲ. ಅಭಿರಾಮಿ ಆಮೇಲೆ ಏನು ಮಾತನಾಡದೆ ಅಲ್ಲಿಂದ ಎದ್ದು ಹೋಗುವಾಗ ಅವಳ ಹೃದಯ ಕಿರುಚಿಕೊಳ್ತಾ ಇತ್ತು. ಆ ಮನೆಯ ರಾಜಕುಮಾರಿಯಾಗಿದ್ದಳು ಅವಳು, ಅಪ್ಪ ಮತ್ತು ಅಣ್ಣನ ಪಾಲಿನ ದೇವತೆ. ಆದರೆ ಇಂದು ಅವರ ಮನಸ್ಸಿನಲ್ಲಿ ಅವಳ ಬಗ್ಗೆ ದ್ವೇಷ ಮಾತ್ರನೇ ತುಂಬಿದೆ. ಅಣ್ಣ ಕೂಡ ತನ್ನನ್ನು ದ್ವೇಷದಿಂದ ನೋಡಿದರೆ ಆಮೇಲೆ ತಾನು ಬದುಕಿರಲ್ಲ ಎನ್ನೋ ಯೋಚನೆ ಅವಳ ಮಾನಸಿಕ ಸಮತೋಲನವನ್ನೇ ಕಳೆದುಕೊಳ್ಳುವಂತೆ ಮಾಡಿಬಿಡ್ತು. ಜೊತೆಗೆ ಅಗ್ನಿಯ ಮೇಲಿನ ತಣಿಯದ ಸೇಡಿನ ಜ್ವಾಲೆ ಅವಳನ್ನು ಆವರಿಸಿತು. ನಿಮ್ಮನ್ನು ಸೋಲಿಸಲು ನಾನು ಕೊನೆಯ ಅಸ್ತ್ರವನ್ನು ಬಳಸಲಿದ್ದೇನೆ ಅಗ್ನಿ. ಇದಕ್ಕಿರುವ ಉತ್ತರವನ್ನು ನಿಮ್ಮ ಬಾಯಿಂದಲೇ ಹೇಳಿಸ್ತೀನಿ ನಾನು. ನನಗೆ ದಕ್ಕದ ಜೀವನ ನಿಮಗೂ ಬೇಡ. ಅಭಿರಾಮಿಯ ಮನಸ್ಸಿನ ತುಂಬೆಲ್ಲ ಸೇಡಿನ ಕಿಡಿ ಹೊತ್ತಿಕೊಂಡಿತ್ತು. ವಾಶ್ರೂಮ್ಗೆ ಹೋಗಿ ಕೈಯ ಮಣಕಟ್ಟಿನ ಬಳಿ ಬ್ಲೇಡ್ ಇಟ್ಟುಕೊಂಡು ಅವಳ ಕೈ ಸ್ವಲ್ಪವೂ ನಡುಗಲಿಲ್ಲ. ಕ್ರೂರವಾದ ನಗುವಿನೊಂದಿಗೆ ಬಲವಾಗಿ ಕೊಯ್ದುಕೊಂಡ ಅವಳೊಮ್ಮೆ ವಿಲವಿಲನೆ ಒದ್ದಾಡಿದಳು. ಆಸ್ಪತ್ರೆಯಲ್ಲಿ ತೆಗೆದುಕೊಂಡಿದ್ದ ರೂಮ್ನಲ್ಲಿ ನಿದ್ದೆ ಮಾಡುತ್ತಿದ್ದ ಅಗ್ನಿ ಇದ್ದಕ್ಕಿದ್ದಂತೆ ಬೆವರಿನಲ್ಲಿ
ನೆಂದು ಎಚ್ಚೆತ್ತುಕೊಂಡ. ಅವನು ಬೆಚ್ಚಿಬಿದ್ದು ಏಳುವಾಗ ಅವನ ಎದೆ ಬಡಿತ ವಿಪರೀತವಾಗಿ ಹೆಚ್ಚಾಗಿತ್ತು. ಅವನು ಹಾರಿ ಎದ್ದು ಮುಖ ತೊಳೆದುಕೊಂಡು ICU ಮುಂದೆ ಹೋದಾಗ ಭಾಸ್ಕರ್ ಡಾಕ್ಟರ್ ಜೊತೆ ಏನೋ ಮಾತನಾಡುತ್ತಾ ನಿಂತಿದ್ದ. ಅವನು ಹೆದರಿಕೆಯಿಂದ ಅಲ್ಲಿಗೆ ಓಡಿ ಹೋಗುವಷ್ಟರಲ್ಲಿ ಡಾಕ್ಟರ್ ಅಲ್ಲಿಂದ ಹೋಗಿದ್ದರು. ಏನು ಡಾಕ್ಟರ್ ಏನು ಹೇಳಿದ್ರು? ಅವನು ಗಾಬರಿಯನ್ನ ಕಂಡು ಭಾಸ್ಕರ್ ಅವನನ್ನೊಮ್ಮೆ ನೋಡಿದ. ಭಾವ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಭೂಮಿಯನ್ನು ಸ್ವಲ್ಪ ಹೊತ್ತಿನ ನಂತರ ರೂಮ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕೆ ಡಾಕ್ಟರ್ ಬಂದಿದ್ರು ಇಲ್ಲಿಗೆ. ಹೌದಾ? ಈಗ ಬೇರೆ ಯಾವ ತೊಂದರೆನೂ ಇಲ್ವಲ್ಲ ಅವಳಿಗೆ? ಅಗ್ನಿ ತನ್ನ ಸಂತೋಷವನ್ನು ತಡೆಯಲಾಗದೆ ಕೇಳಿಬಿಟ್ಟ. ಏನಾದರೂ ತೊಂದರೆ ಇದ್ದಿದ್ರೆ ರೂಮ್ಗೆ ಶಿಫ್ಟ್ ಮಾಡೋದಕ್ಕೆ ಒಪ್ತಾರ ಅವರು? ಈಗ ಅವಳು ಹುಷಾರಾಗಿದ್ದಾಳಂತೆ, ಆದರೂ ಇನ್ನೂ ಕೆಲವು ದಿನ ಆಸ್ಪತ್ರೆಯಲ್ಲೇ ಇರಬೇಕಾಗತ್ತೆ ಅಂತ ಹೇಳಿದ್ರು. ಅದು ತೊಂದರೆ ಇಲ್ಲ, ರೂಮ್ಗೆ ಶಿಫ್ಟ್ ಮಾಡಿದರೆ ನಮಗೆ ಅರ್ಧ ಸಮಾಧಾನ. ಅವನು ಖುಷಿಯಿಂದ ಹೇಳುವಾಗ ಭಾಸ್ಕರ್ ಅವನ ಹೆಗಲಿಗೆ ತಟ್ಟಿದ. ಸ್ವಲ್ಪ ಹೊತ್ತಿನ ನಂತರ ಡಾಕ್ಟರ್ ಹೇಳಿದಂತೆ ಭೂಮಿಯನ್ನು ರೂಮ್ಗೆ ಶಿಫ್ಟ್ ಮಾಡಿದ್ರು. ಅವಳ ಕಣ್ಣುಗಳು ಯಾರನ್ನೋ ಹುಡುಕುತ್ತಿರುವುದನ್ನು ಕಂಡು ಸುಮಿತ್ರಾ ಅವಳ ಹಣೆಯನ್ನು ಸವರಿದರು. ಅಗ್ನಿ ನಿನಗೆ ಹಾಕಿಕೊಳ್ಳಲು ಬಟ್ಟೆ ತರಲು ಮನೆಗೆ ಹೋಗಿದ್ದಾನೆ, ಸ್ವಲ್ಪ ಹೊತ್ತಿನಲ್ಲೇ ಬರ್ತಾನೆ. ಅದನ್ನು ಕೇಳಿದ ತಕ್ಷಣ ಅವಳು ಬಾಡಿದ ಮುಗುಳ್ನಗುನೊಂದಿಗೆ ಸುಮಿತ್ರಾರ್ಗೆ ಬೀರಿದಳು. ಅದನ್ನು ಕೇಳಿದ ಅವಳು ತಕ್ಷಣ ಬಾಡಿದ ಮುಗುಳ್ನಗುವೊಂದನ್ನು ಸುಮಿತ್ರಾಗೆ ಬೀರಿದಳು. ಅದೆಷ್ಟು ದಿನಗಳ ನಂತರ ತನ್ನ ಪ್ರಾಣವಾಗಿರುವವರನ್ನ ನೋಡಲು ಅವಳು ಮನಸ್ಸು ಹಾತೊರೆಯುತ್ತಿದ್ದಾಗ ಅದನ್ನು ಜೊತೆಯಲ್ಲಿಲ್ಲವಲ್ಲ ಎಂದು ತಿಳಿದು ಅವಳ ಮುಖದಲ್ಲಿ ಬೇಸರ ಮೂಡಿತು. ಸುಧೀಂದ್ರ ಅವಳು ಅಪ್ಪುಗಾಗಿ ಕಾಯ್ತಾ ಹೊರಗಡೆ ನೋಡುತ್ತಿರುವಾಗಲೇ ಅಂಗಳದಲ್ಲಿ ಒಂದು ಪ್ರೈವೇಟ್ ಟ್ಯಾಕ್ಸಿಯೊಂದಿಗೆ ಬಂದು ನಿಂತಿತು. ಅಪ್ಪುವನ್ನು ನೋಡಿದ ತಕ್ಷಣ ಅವರ ಹೃದಯ ಒಂದು ಕ್ಷಣ ಬಿರಿಯುವಂತಾಯಿತು. ಬಂದವನೇ ತನ್ನ ಬ್ಯಾಗನ್ನು ಪಕ್ಕದ ಸೋಫಾದ ಮೇಲೆ ಎಸೆದು ಸುಧೀಂದ್ರ ಅವರ ಮುಂದೆ ಮಂಡಿಯೂರಿ ಕುಳಿತ. ಏನೆಲ್ಲ ನಡೀತಿದೆ ಅಪ್ಪ ಇಲ್ಲಿ? ಅಗ್ನಿ ನಮ್ಮ ಅಭಿಯನ್ನ ಬಿಟ್ಟು ಬೇರೆ ಹುಡುಗಿಯನ್ನ ಮದುವೆ ಆಗಿದ್ದಾನೆ ಅಂತ ಹೇಳ್ತಿರೋದು ನಿಜಾನಾ? ಬಂದ ತಕ್ಷಣ ಅವನು ಕೇಳಿದ ಮೊದಲ ಪ್ರಶ್ನೆಗೆ ಉತ್ತರಿಸಲಾಗದೆ ಅವರು ತಲೆ ತಗ್ಗಿಸಿ ಕುಳಿತರು. ಅಪ್ಪ ತಲೆ ತಗ್ಗಿಸಿ ಕೂರದೆ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ, ಏನಾಯ್ತಿಲ್ಲಿ? ಸುಧೀಂದ್ರ ಅವರು ಅವನ ಮುಖವನ್ನ ನೋವಿನಿಂದ ನೋಡಿ ನಡೆದ ಘಟನೆಯನ್ನೆಲ್ಲ ಒಂದೊಂದಾಗಿ ಬಿಚ್ಚಿಟ್ರು. ಕೊನೆಗೆ ಅಭಿರಾಮಿ ಮಾಡಿದ ಘೋರ ಕೃತ್ಯದ ಬಗ್ಗೆ ಕೂಡ ತಿಳಿದಾಗ ಅವನು ಕುಸಿದು ಕುಳಿತು ಬಿಟ್ಟ. ಅಪ್ಪ, ಇದು ಸತ್ಯ. ಆ ಹುಡುಗಿ ಈಗಲೂ ಆಸ್ಪತ್ರೆಯಲ್ಲೇ ಇದ್ದಾಳೆ. ಅಗ್ನಿ ಏನಾದರೂ ಲೀಕಲ್ ಆಗಿ ಹೋದರೆ ಅಭಿಯ ಜೀವನವೇ ನಾಶವಾಗುತ್ತೆ. ನನಗೇನೂ ಅರ್ಥವಾಗ್ತಿಲ್ಲ ಅಪ್ಪು, ಇನ್ನೂ ಏನು ಮಾಡಬೇಕು ಅಂತ. ನಾವು ಅಷ್ಟೊಂದು ಮುದ್ದಿನಿಂದ ಬೆಳೆಸಿದ ಮಗಳು ಇಂಥದ್ದೊಂದು ಮೋಸ ಮಾಡ್ತಾಳೆ ಅಂತ ಕನಸಿನಲ್ಲೂ ಕೂಡ ನಾವು ಅಂದ್ಕೊಂಡಿರಲಿಲ್ಲ. ಅವರ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿಯುತ್ತಿರುವಾಗ ಅಪ್ಪು ಏನೂ ಮಾತನಾಡದೆ ಕೆಳಗೆ ನೋಡುತ್ತಾ ಕುಳಿತಿದ್ದ. ಅಪ್ಪು, ನೀನು ಬೇಸರ ಮಾಡ್ಕೊಳ್ಬೇಡ ಮಗನೆ. ಉಪ್ಪು ತಿಂದವನು ನೀರು ಕುಡಿಲೇಬೇಕು. ಅಗ್ನಿ ಏನೇ ನಿರ್ಧಾರ ತೆಗೆದುಕೊಂಡ್ರೂ ಅವಳನ್ನ ತಡೆಯೋದಕ್ಕೆ ಹೋಗಬೇಡ. ಯಾಕೆಂದರೆ ಆ ಹುಡುಗಿಗೆ ಏನಾದರೂ ಆಗಿದ್ದರೆ ಅದರ ನಷ್ಟ ಕೇವಲ ಅವನಿಗೆ ಮಾತ್ರ ಸೇರಿದ್ದು. ಸುಧೀಂದ್ರ ಅವರು ಹೇಳಿದ್ದಕ್ಕೆ ತಲೆಯಾಡಿಸುತ್ತಾ ಅಪ್ಪು ಎದ್ದು ನಿಂತ. ನಾನೊಮ್ಮೆ ಅವಳನ್ನು ನೋಡಿ ಬರ್ತೀನಿ. ನನ್ನ ತಂಗಿ ಇಷ್ಟೆಲ್ಲ ಬೆಳೆದಿದ್ದಾಳಲ್ಲ, ಅದನ್ನು ನಾನು ಮೆಚ್ಚಲೇಬೇಕಲ್ವಾ? ಅವನು ಹಾಗೆ ಹೇಳಿ ಮೇಲಕ್ಕೆ ಹೋಗುವಾಗ ಸೌಮ್ಯಾಳನ್ನು ಕಂಡ. ಮುದ್ದಿಸಿ ಲಾಲಿಸಿ ಅವಳನ್ನು ಇಷ್ಟರ ಮಟ್ಟಿಗೆ ಕೆಳಮಟ್ಟಿಗೆ ಇಳಿಯಲು ಬಿಟ್ಟಿದ್ದೀರಲ್ಲ ನೀವು, ಚೆನ್ನಾಗಿದೆ ಬಿಡಿ. ಅಪ್ಪು ಸೌಮ್ಯಾಳನ್ನು ತಿರಸ್ಕಾರದಿಂದ ನೋಡಿ ಮೇಲಕ್ಕೆ ನಡೆದ. ಅಭಿಯ ಕೋಣೆಯ ಬಾಗಿಲು ಕೇವಲ ಅರೆಬರೆಯಾಗಿ ಮುಚ್ಚಿತ್ತು ಅಷ್ಟೆ. ವಾಶ್ರೂಮ್ನಿಂದ ನಲ್ಲಿಯ ನೀರು ಹರಿಯುತ್ತಿದ್ದ ಶಬ್ದ ಕೇಳಿ ಅವನು ಹಾಸಿಗೆಯ ಮೇಲೆ ಕುಳಿತ. ಅವನ ಮನಸ್ಸು ತೀವ್ರ ಸಂಘರ್ಷದಲ್ಲಿತ್ತು. ತಲೆಗೆ ಕೈ ಹೊತ್ತುಕೊಂಡು ಸುಮ್ಮನೆ ಕೆಳಗಡೆ ಕುಳಿತು ನೋಡುವಾಗ ರಕ್ತದ ಹನಿಗಳು ಅವನ ಕಣ್ಣಿಗೆ ಬಿದ್ದವು. ಅಪ್ಪು ಹಾರಿ ಎದ್ದು ವಾಶ್ರೂಮ್ ಬಾಗಿಲನ್ನು ಜೋರಾಗಿ ತಳ್ಳಿದ. ತಕ್ಷಣ ಅದು ತೆರೆದುಕೊಂಡಿತ್ತು. ತುಂಬಿದ್ದ ಬಕೆಟ್ನ ನೀರಿನೊಳಗೆ ಕೈ ಹಾಕಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಅಭಿರಾಮಿಯನ್ನ ಕಂಡ ತಕ್ಷಣ ಅವನು ಎದೆಗೆ ಕೈ ಎತ್ತಿಕೊಂಡು ಅವಳ ಬಳಿ ಓಡಿ ಹೋಗಿ ಅವಳನ್ನು ಎತ್ತಿಕೊಂಡ. ಅಪ್ಪು ಅವಳನ್ನು ಎತ್ತಿಕೊಂಡು ಓಡಿ ಬರುವುದನ್ನು ಕಂಡು ಸೌಮ್ಯ ಮತ್ತು ಸುಧೀಂದ್ರ ಅವರು ಗಾಬರಿಯಿಂದ ವಿಷಯವೇನೂ ಅರಿಯದೆ ಅವನತ್ತ ಓಡಿ ಬಂದರು. ಅಗ್ನಿಯನ್ನ ನೋಡೋ ತವಕದಲ್ಲಿ ಬಾಗಿಲ ಕಡೆಗೆ ನೋಡುತ್ತಾ ಮಲಗಿದ್ದ ಭೂಮಿಯನ್ನ ಸುಮಿತ್ರಾ ವಾತ್ಸಲ್ಯದಿಂದ ನೋಡಿದರು. ಮಗಳೇ, ಬೇಸರ ಮಾಡ್ಕೋಬೇಡ, ಅವನೀಗ ಬರ್ತಾ ಇದ್ದಾನೆ. ಅವಳ ಹಣೆಯನ್ನು ಸವರಿಕೊಂಡು ಸುಮಿತ್ರಾ ಹೇಳಿದಾಗ ಅವಳೊಮ್ಮೆ ಮುಗುಳ್ನಕ್ಕಳು. ಅಗ್ನಿ ಬರ್ತಿದ್ದಾನೆ, ನಾನು ಕಾಲ್ ಮಾಡಿದಾಗ ಹೇಳ್ದ. ನೀನು ಸುಮ್ಮನೆ ಯೋಚನೆ ಮಾಡದೆ ಸಮಾಧಾನವಾಗಿರು. ಭಾಸ್ಕರ್ ಅವಳನ್ನು ಸಮಾಧಾನ ಪಡಿಸುತ್ತಾ ಹೇಳಿದಾಗ ಅವಳ ಮುಖದಲ್ಲಿ ಮುನಿಸು ಮೂಡಿತು. ಅಕ್ಕ ಮತ್ತು ಭಾವ ಯಾವಾಗೂ ಬರ್ತಾರೆ ಅಮ್ಮ. ಅಕ್ಕ ಮತ್ತು ಭಾವ ಯಾವಾಗ ಬರ್ತಾರೆ ಅಮ್ಮ?
ಅವರು ಸಂಜೆ ಬರ್ತಾರೆ. ನಿನ್ನ ಹೆಸರಿನಲ್ಲಿ ಸ್ವಲ್ಪ ಪೂಜೆಗಳಿದ್ವು, ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸುಮಿತ್ರಾ ಹೇಳಿದ್ದನ್ನು ಕೇಳಿ ಭೂಮಿ ಭಾಸ್ಕರ್ನ ಕೈ ಹಿಡಿದಳು. ಅಣ್ಣ, ತಾತ, ಅಜ್ಜಿಗೆ ಎಲ್ಲನೂ ಗೊತ್ತಾಯ್ತಾ? ಅವರ ಬಗ್ಗೆ ಕೇಳುವಾಗ ಅವಳ ಕಣ್ಣುಗಳು ತುಂಬಿ ಬಂದಿದ್ದವು. ಇಲ್ಲ, ಸದ್ಯಕ್ಕೆ ಸುಳ್ಳು ಹೇಳಿ ಅವರನ್ನು ಅಲ್ಲಿಯೇ ಉಳಿಸಿದ್ದಾರೆ ಅತ್ತೆ. ಬಹುಶಃ ಸ್ವಲ್ಪ ಹೊತ್ತಲ್ಲಿ ಅವರಲ್ಲಿಗೆ ಬರಬಹುದು. ನಿನ್ನ ಧ್ವನಿ ಕೇಳದೆ ಅವರಿಗೆ ನಿದ್ದೆ ಬರುತ್ತಾ? ಅವರಿಬ್ಬರಿಗೂ ನಿನ್ನ ಬಗ್ಗೆ ಯಾವ ವಿಷಯವೂ ಗೊತ್ತಿಲ್ಲದ ಕಾರಣ ಅಲ್ಲಿ ವಿಪರೀತ ಗಲಾಟೆ ಮಾಡ್ತಿದ್ದಾರೆ ಅಂತ ಅತ್ತೆ ಕಾಲ್ ಮಾಡಿ ಹೇಳಿದ್ರು. ನನಗೊಮ್ಮೆ ಅವರನ್ನು ನೋಡಬೇಕು ಅನ್ನಿಸ್ತಿದೆ ಅಣ್ಣ. ಅವರನ್ನು ನೋಡಿ ಬಹಳ ದಿನಗಳಾಯ್ತಲ್ವಾ, ನೋಡಬೇಕು ಅಂತ ಬಹಳ ಆಸೆ ಆಗ್ತಿದೆ. ಹಾಗೆ ಹೇಳಿ ಅಳುತ್ತಿದ್ದ ಅವಳನ್ನು ಭಾಸ್ಕರ್ ಸಮಾಧಾನ ಪಡಿಸುತ್ತಾ ಅಪ್ಪಿಕೊಂಡ. ಅಳ್ಬೇಡ ಕಣೆ, ನಾನು ಸ್ವಲ್ಪ ಹೊತ್ತಾದ ಮೇಲೆ ಅತ್ತೆ ಕಾಲ್ ಮಾಡಿ ಅವರನ್ನು ಕರೆದುಕೊಂಡು ಬರೋದಕ್ಕೆ ಹೇಳ್ತೀನಿ. ಆಮೇಲೆ ನಿನ್ನ ಸ್ನೇಹಿತೆ ಮಾಳ್ವಿಕಾ ಕೂಡ ಬಂದು ಹೋಗಿದ್ಲು ಗೊತ್ತಾ? ನೀನು ICUನಲ್ಲಿದ್ದ ಕಾರಣ ಅವಳಿಗೆ ನಿನ್ನನ್ನು ನೋಡೋದಕ್ಕೆ ಆಗಲಿಲ್ಲ. ಮಾಳು ಬಂದಿದ್ಲು ಎಂದು ತಿಳಿದ ತಕ್ಷಣ ಅವಳ ಮುಖ ಅರಳಿತು. ಅಯ್ಯೋ, ನನಗೆ ಅವಳನ್ನು ನೋಡೋದಕ್ಕೆ ಆಗಲಿಲ್ವಲ್ಲ. ಅವಳ ಬೇಸರವನ್ನು ಕಂಡು ಭಾಸ್ಕರ್ಗೆ ಸಿಟ್ಟು ಬಂತು. ಅಲ್ಲಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ನೀನು ಹೇಗೆ ಅವಳನ್ನು ನೋಡೋದಕ್ಕೆ ಸಾಧ್ಯ ಆಯಿತು, ದಡ್ಮುಂಡೆ? ಭಾಸ್ಕರ್ ಕಣ್ಣರೊಳಿಸಿ ಹೇಳಿದಾಗ ಅವಳು ಮುಗುಳ್ನಕ್ಕಳು. ಅಂದು ಮಧ್ಯಾಹ್ನದ ನಂತರ ಯಾರೋ ಬರುತ್ತಿರುವುದನ್ನು ಕಂಡು ಭೂಮಿ ನಿರೀಕ್ಷೆಯಿಂದ ಬಾಗಿಲ ಕಡೆ ನೋಡಿದಳು. ಆದರೆ ಅಗ್ನಿಯ ಬದಲು ಬ್ಯಾಗ್ ಹಿಡಿದುಕೊಂಡು ಬಂದ ಅರವಿಂದನ್ನು ಕಂಡು ಅವಳ ಮುಖ ಬಾಡಿತು. ಅವನೆಲ್ಲಿದ್ದಾನೆ ಅರವಿಂದ್? ಅಗ್ನಿಯನ್ನ ಕಾಣದೆ ಸುಮಿತ್ರಾ ಅವನನ್ನ ಕೇಳಿದ್ರು. ಅರವಿಂದ್ ಮುಗುಳ್ನಗುತ್ತಲೇ ಭೂಮಿಯನ್ನ ನೋಡಿದ. ಅವನು ಯಾರನ್ನೋ ನೋಡಲು ಹೋಗಿದ್ದಾನೆ, ಸ್ವಲ್ಪ ಹೊತ್ತಿನಲ್ಲೇ ಬರ್ತಾನೆ. ಆ ಬ್ಯಾಗ್ನಲ್ಲಿ ಭೂಮಿಯ ಡ್ರೆಸ್ ಇದೆ ಅಂತ ಹೇಳಿ ಕಳುಹಿಸಿದ. ಅಗ್ನಿ ಬೇರೆ ಎಲ್ಲಿಗೂ ಹೋಗಿದ್ದಾನೆ ಎಂದು ಕೇಳಿದ ತಕ್ಷಣ ಭೂಮಿಯ ಮುಖ ಊದಿಕೊಂಡಿತು. ಅದೆಷ್ಟು ದಿನಗಳಾಯಿತು ಆ ಮುಖವನ್ನೊಮ್ಮೆ ನೋಡಿ. ಒಮ್ಮೆ ನೋಡೋದಕ್ಕೆ ಇಷ್ಟೊಂದು ಆಸೆಯಿಂದ ಕಾಯ್ತಾ ಇದ್ರೆ ಹತ್ತಿರ ಬರಲು ಕೂಡ ಅವನಿಗೆ ಸಮಯವಿಲ್ವಲ್ಲ. ಅವಳ ಕಣ್ಣುಗಳು ತುಂಬಿ ಹರಿಯುತ್ತಿರುವುದನ್ನು ಕಂಡು ಅರವಿಂದ್ ಅವಳ ತಲೆಗೆ ಮೆಲ್ಲನೆ ತಟ್ಟಿದ. ಬೇಸರ ಮಾಡ್ಕೋಬೇಡ, ಅವನು ಬರ್ತಾ ಇದ್ದಾನೆ. ಈಗ ಹೋಗಿರೋದು ಬಹಳ ಮುಖ್ಯವಾದ ಕೆಲಸಕ್ಕೆ, ಅದಕ್ಕಾಗಿ ಬೇಗನೆ ಬರ್ತಾನೆ. ಹೇಗೂ ಇಷ್ಟು ದಿನ ನೋಡದೆ ಕಾದಿದ್ದೀರಲ್ಲ, ಇನ್ನು 1-2 ಗಂಟೆ ಕಾಯೋದಕ್ಕೆ ಕಷ್ಟನಾ? ಅರವಿಂದ್ ಸಮಾಧಾನ ಪಡಿಸುತ್ತಾ ಹೇಳಿದ್ದನ್ನು ಕೇಳಿ ಭಾಸ್ಕರ್ ಜೋರಾಗಿ ನಕ್ಕ. ಯಾಕೆ ಸುಮ್ಮನೆ ನಗ್ತಾ ಇದೆಯಾ? ಅವನ ನಗುವನ್ನು ಕಂಡು ಅರವಿಂದ್ ಸಿಟ್ಟಿನಿಂದ ಕೇಳಿದ. ಏನಿಲ್ಲ, ನೀನು ಅವಳಿಗೆ ಎಷ್ಟೇ ಸಮಾಧಾನ ಹೇಳಿದ್ರೂ ಪ್ರಯೋಜನವಿಲ್ಲ. ಅವಳ ಕಷ್ಟ ಅವ್ರಿಗೆ ಮಾತ್ರನೇ ಗೊತ್ತು. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ನೀನು ಬರೋದಾದರೆ ಬಾ. ಭಾಸ್ಕರ್ಗೆ ಹಾಗೆ ಹೇಳಿ ಪ್ಯಾಂಟ್ ಸರಿಪಡಿಸಿಕೊಂಡು ಹೊರಗೆ ನಡೆದಾಗ ಅವನ ಹಿಂದೆನೇ ಅರವಿಂದ್ ಕೂಡ ನಡೆದ. ಸ್ವಲ್ಪ ನಿಲ್ಲು, ಅವರ ಕಷ್ಟ ಅವರಿಗೆ ಮಾತ್ರ ಗೊತ್ತು ಅಂತ ಹೇಳಿದ್ದೀಯಲ್ಲ ನೀನು. ಹಾಂ, ಹಾಗಿದ್ರೆ ಮಾಳುವಿನ ಕಷ್ಟ ಅವಳಿಗೆ ಮಾತ್ರ ಗೊತ್ತು ತಾನೆ? ಅನಿರೀಕ್ಷಿತವಾಗಿ ಅವನು ಕೇಳಿದ ಪ್ರಶ್ನೆಗೆ ಭಾಸ್ಕರ್ ಒಂದು ಕ್ಷಣ ನಿಂತು ಬಿಟ್ಟ. ಹೀಗೆ ನೋಡಿ ಬೆದರಿಸಬೇಕಾದ ಅಗತ್ಯವಿಲ್ಲ. ಅವಳಿಗೆ ನಿನ್ನ ಮೇಲಿರುವ ಪ್ರೀತಿ ಎಷ್ಟು ಪ್ರಾಮಾಣಿಕವಾಗಿದೆ ಅನ್ನೋದು ನಿನಗೆ ಮಾತ್ರನೇ ಅರ್ಥವಾಗಿಲ್ಲ. ಇಲ್ಲದೇ ಇದ್ದಿದ್ರೆ ಇವಳಂಥ ಒಳ್ಳೆ ಹುಡುಗಿ ನಿನ್ನಂಥವನನ್ನು ಹೇಗೆ ಪ್ರೀತಿಸೋದಕ್ಕೆ ಸಾಧ್ಯವಾಯಿತು ಅಂತ ನನಗೂ ಅರ್ಥವಾಗ್ತಿಲ್ಲ. ಅರವಿಂದ್ ಭಾಸ್ಕರ್ನನ್ನ ಮೇಲಿಂದ ಕೆಳಕ್ಕೆ ನೋಡುತ್ತಾ ಹೇಳಿದಾಗ ಭಾಸ್ಕರ್ನ ಮುಖ ಕೆಂಪಾಯಿತು. ಯಾಕೋ ನನ್ನಂಥವನು ಅಂತ ಹೇಳಿದೆ? ನನಗೇನು ಕಮ್ಮಿ ಆಗಿದೆ? ಅವನ ಗಂಭೀರವಾದ ಪ್ರಶ್ನೆ ಕೇಳಿ ಅರವಿಂದ್ ನಗು ತಡೆದುಕೊಂಡ. ಹಾಗೆ ಕೇಳಿದ್ರೆ ನನ್ನನ್ನು ಹ್ಯಾಂಡ್ಸಮ್ ಆಗಿಲ್ಲದಿದ್ರೂ ಸರಿ, ಅಡ್ಜಸ್ಟ್ ಮಾಡ್ಕೊಳ್ಬೋದು. ಆಮೇಲೆ ಕಮ್ಮಿ ಇರೋದು ಅದು 2 ಏಟು ಮಾತ್ರ. ಅರವಿಂದ್ ಹಾಗೆ ಹೇಳಿ ಬೇಗನೆ ಮುಂದೆ ನಡೆದಾಗ ಭಾಸ್ಕರ್ ಅವನ ಕುತ್ತಿಗೆಗೆ ಕೈ ಹಾಕಿ ಬಿಗಿಯಾಗಿ ಹಿಡಿದ. ನನ್ನನ್ನು ಸಾಯಿಸಬೇಡ ದ್ರೋಹಿ, ನಾನು ಹೇಳಿದ್ದು ಸತ್ಯ ತಾನೆ. ಮಾಳುವಿಗೆ ನಿನ್ನ ಕಂಡ್ರೆ ನಿಜಕ್ಕೂ ಅಷ್ಟೊಂದು ಇಷ್ಟ ಇದೆ, ಭೂಮಿಗೂ ಸಮ್ಮತವಿದೆ. ಮತ್ತೆ ನಿನ್ಗೇನು ಸಮಸ್ಯೆ? ಅರವಿಂದ್ ಹೇಳಿದ್ದನ್ನು ಕೇಳಿ ಭಾಸ್ಕರ್ ನಗುತ್ತಲೇ ಅವನ ಕುತ್ತಿಗೆಯಿಂದ ಕೈ ತೆಗೆದ. ಅರವಿಂದ್, ಭೂಮಿಗೆ ಸಮ್ಮತವಿದೆ ಅಂತ ನಾನು ಹೇಗೆ ಆ ಹುಡುಗಿಯನ್ನು ಮದುವೆ ಆಗಲಿ? ನಾನು ಮದುವೆ ಆಗೋ ಹುಡುಗಿ ಬದುಕಬೇಕಾದದ್ದು ನನ್ನೊಂದಿಗೆ, ನನ್ನ ತಂಗಿ ಜೊತೆಗಲ್ಲ. ಹಾಗಾಗಿ ಈ ವಿಚಾರದಲ್ಲಿ ನಾನು ಆತುರಪಟ್ಟು ಯಾವ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಅದು ಸಾಧ್ಯನೇ ಇಲ್ಲ. ಓ, ಸರಿ ಹೋಗಲ್ಲ ಅಂತ ತೀರ್ಮಾನ ಮಾಡಿರೋದನ್ನು ನಾನು ಹೇಳಿ ಹೇಗೆ ತಾನೇ ಸರಿಪಡಿಸಲಿ? ನಿನಗೆ ಇಷ್ಟವಿದ್ದರೆ ಮದುವೆ ಆಗು, ಇಲ್ಲದೇ ಇದ್ದರೆ ಹಾಗೆ ಒಂಟಿ ಮರವಾಗೇನೇ ಇರು. ಅರವಿಂದ್ ಹಾಗೆ ಹೇಳಿ ಅವನನ್ನು ತಿರಸ್ಕಾರದಿಂದ ನೋಡಿ ಮುಂದೆ ನಡೆದ. ನಾನು ಒಂಟಿ ಮರವಾಗಿರೋದು ಆಮೇಲೆ ನೋಡ್ಕೊಳ್ಳೋಣ. ಸದ್ಯಕ್ಕೆ ನೀನು ನಿನ್ನ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಯಾಕೆ ಹೇಳ್ತಾ ಇಲ್ಲ? ನನ್ನ ವಿಚಾರದಲ್ಲಿ ನಾನು ಏನು ನಿರ್ಧಾರ ಹೇಳಲಿ? ಸಮಯ ಬಂದಾಗ ನಾನೊಂದು ಸೂಪರ್ ಆದ ಹುಡುಗಿಯನ್ನು ಮದುವೆ ಆಗ್ತೀನಿ.
ಅರವಿಂದ್ ನಗುತ್ತಲೇ ಹೇಳುವಾಗ ಭಾಸ್ಕರ್ ಅರ್ಥಗರ್ಭಿತವಾಗಿ ತಲೆ ಆಡಿಸಿದ. ಏನಿಲ್ಲ, ಆ ಸೂಪರ್ ಆದ ಹುಡುಗಿ ಅಂದರೆ ಅರುಂಧತಿಯಾ? ಅರವಿಂದ್ ಒಂದು ಕ್ಷಣ ಬೆಚ್ಚಿ ಬಿದ್ದು ಅವನನ್ನು ನೋಡಿ ಮುಖ ತಿರುಗಿಸಿಕೊಂಡ. ಯಾಕೆ ಸರ್, ಬಾಯಿ ಮುಚ್ಚೋಯ್ತಾ? ನಿನಗೆ ಅರುಂಧತಿ ಇಷ್ಟ ತಾನೆ? ಭಾಸ್ಕರ್, ಬೇಡ, ಆ ವಿಷಯ ಬಿಟ್ಬಿಡು. ನಾವು ಬೇರೆ ಏನಾದರೂ ಮಾತನಾಡೋಣ. ಹೆಚ್ಚಾಗುತ್ತಿದ್ದ ಎದೆ ಬಡಿತವನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಾ ಅರವಿಂದ್ ಹೇಳುವಾಗ ಭಾಸ್ಕರ್ ಮುಗುಳ್ನಕ್ಕ. ನಾನು ಅಗ್ನಿಗೆ ಹೇಳ ನಿನಗೆ ಅವಳ ಮೇಲೆ ಪ್ರೀತಿ ಇದೆ ಅಂತ? ಮುಂದೆ ನಡೆಯುತ್ತಿದ್ದ ಅರವಿಂದ್ ಒಂದು ಕ್ಷಣ ಅಲ್ಲೇ ಕಲ್ಲಾಗಿ ನಿಂತು ಬಿಟ್ಟ. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.